ಸ್ನೇಹಿತರೆ, ವೆಲ್ಕಮ್ ಟು AdSurya.com. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರುವ ಯೋಗಿ ಆದಿತ್ಯನಾಥ್ ಒಂದು ಸ್ಫೋಟಕ ವಿಚಾರವನ್ನು ಬಿಚ್ಚಿಟ್ಟಿದ್ರು. ಹೀಗೆ ಭಾಷಣ ಮಾಡುವ ಸಂದರ್ಭದಲ್ಲಿ ಕೇವಲ ಅಲೆಕ್ಸಾಂಡರ್ನನ್ನ ಏಕೆ ಮಹಾಶಯ ಅಂತ ಕರೆಯಲಾಗುತ್ತೆ, ಚಂದ್ರಗುಪ್ತ ಮೌರ್ಯನನ್ನ ಏಕೆ ಮಹಾಶಯ ಅಂತ ಕರೆಯಲಾಗೋದಿಲ್ಲ, ಮಹಾಶಯನನ್ನೇ ಸೋಲಿಸಿದಂತಹ ಮಹಾಶಯನಿಗೆ ಏಕೆ ಮಹಾಶಯ ಎಂಬ ಬಿರುದು ಬರಲಿಲ್ಲ ಅಂತ ಭಾಷಣ ಮಾಡುವಾಗ ಹೀಗೆ ಯೋಗಿ ಆದಿತ್ಯನಾಥ್ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ರು. ಗೆಳೆಯರೆ, ಹಾಗಾದ್ರೆ ಈ ಚಂದ್ರಗುಪ್ತ ಮೌರ್ಯ ಮತ್ತೆ ಅಲೆಕ್ಸಾಂಡರ್ ಮಹಾಶಯನ ನಡುವೆ ನಡೆದ ಯುದ್ಧದಲ್ಲಿ ನಡೆದಿದ್ದಾದ್ರೂ ಏನು, ನಿಜಕ್ಕೂ ಅಲ್ಲಿ ಸೋತದ್ದು ಯಾರು, ಇತಿಹಾಸಕಾರರು ನಮಗೆ ತಿಳಿಸಿಕೊಡುವ ಸುಳ್ಳುಗಳೆಷ್ಟು ಸತ್ಯಗಳೆಷ್ಟು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇತಿಹಾಸ ಅಂದರೆ ಕೇವಲ ರಾಜ ಮಹಾರಾಜರ ಅಧ್ಯಯನ ಮಾತ್ರವಲ್ಲ. ಇತ್ತೀಚಿನ ಸಂದರ್ಭದಲ್ಲಿ ಇತಿಹಾಸ ಅಂದರೆ ಅದು ಆ ಸಂದರ್ಭದಲ್ಲಿದ್ದಂಥ ವರ್ಗ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಮತ್ತು ಧಾರ್ಮಿಕ ವ್ಯವಸ್ಥೆ ಹಾಗೂ ಜನಪ್ರತಿನಿಧಿಗಳ, ಅದೇ ರೀತಿ ಜನತೆಯ ವ್ಯವಸ್ಥೆಗಳು ಯಾವ ರೀತಿ ಇದ್ವು, ಪ್ರಜೆಗಳ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತಿತ್ತು ಅನ್ನುವುದರೆಲ್ಲವನ್ನು ಕುರಿತು ಅಧ್ಯಯನ ಮಾಡುವ ಏಕೈಕ ವಿಷಯವೆಂದರೆ ಅದು ಇತಿಹಾಸ. ರಾಜರು ತಮ್ಮ ಆಸ್ಥಾನದಲ್ಲಿ ಒಬ್ಬೊಬ್ಬ ಕವಿಗಳನ್ನು ಯಾವಾಗಲೂ ಇಟ್ಟುಕೊಂಡಿರ್ತಾ ಇದ್ರು. ಅವರ ದಾಖಲೆಗಳು ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಗಬೇಕು ಅನ್ನೋದು ಪ್ರತಿಯೊಬ್ಬ ರಾಜನ ಆಸೆ ಆಗಿರ್ತಿತ್ತು. ಆ ಕವಿಗಳು ರಾಜನ ವೈಭೋಗವನ್ನು ಬಣ್ಣಿಸಿ, ರಾಜನ ವೈಭೋಗವನ್ನು ಎತ್ತಿ ಹಿಡಿದು ಬರವಣಿಗೆಯನ್ನು ಬರಿತಾ ಇದ್ರು. ಅಲೆಕ್ಸಾಂಡರ್ ಮಹಾಶಯ, ಅಕ್ಬರ್ ಮಹಾಶಯ, ಅಶೋಕ ಮಹಾಶಯನ ಆಸ್ಥಾನದಲ್ಲಿದ್ದ ಕವಿಗಳು ಸಹ ಆ ಮೂರು ಜನರ ಬಗ್ಗೆ ವೈಭವಯುಕ್ತವಾಗಿ ಬರೆದಿದ್ದಾರೆ. ಆದರೆ ಇನ್ನೊಂದು ಕಡೆ ಹೇಳಲಾಗುತ್ತೆ, ಚಂದ್ರಗುಪ್ತ ಮೌರ್ಯ ಆ ಮಹಾಶಯರಲ್ಲಿ ಮಹಾಶಯನೆನಿಸಿಕೊಂಡಿರುವ, ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅಂದುಕೊಂಡಿರುವ ಅಲೆಕ್ಸಾಂಡರ್ ಮಹಾಶಯನನ್ನೇ ಸೋಲಿಸಿ ವಾಪಸ್ ಕಳಿಸಿಬಿಟ್ಟಿದ್ದ ಎಂಬ ವದಂತಿ ಇದೆ. ಅದನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಾವು ಚಂದ್ರಗುಪ್ತ ಮೌರ್ಯನ ಬಗ್ಗೆ ಕೆಲವೊಂದಿಷ್ಟು ಆಶ್ಚರ್ಯಕರ ಸಂಗತಿಗಳು ಮತ್ತೆ ಆತನ ಇತಿಹಾಸವನ್ನು ತಿಳಿದುಕೊಳ್ಳೋಣ. 321ರಲ್ಲಿ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಮೌರ್ಯ ಸಾಮ್ರಾಜ್ಯದ ಮೊದಲ ಅರಸನಾದ. ಮೌರ್ಯ ಸಾಮ್ರಾಜ್ಯವನ್ನ ಭಾರತದ ಮೊದಲ ಏಕೀಕೃತ ಮಹಾ ಸಾಮ್ರಾಜ್ಯ ಎಂದು ಕರೆಯಲಾಗುತ್ತೆ. ಅಂದರೆ ಚಂದ್ರಗುಪ್ತ ಮೌರ್ಯ ಸಂಪೂರ್ಣ ಭಾರತವನ್ನು ಒಂದುಗೂಡಿಸಿ ಏಕೈಕ ಮಹಾ ಸಾಮ್ರಾಜ್ಯವನ್ನಾಗಿಸಿ ಆಳ್ವಿಕೆ ಮಾಡಿದ್ದ ಎಂದು ಹೇಳಲಾಗುತ್ತೆ. ಅದೇ ರೀತಿ ಚಾಣಕ್ಯ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿ ಬಹಳಷ್ಟು ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಮೌರ್ಯ ಸಾಮ್ರಾಜ್ಯದ ಪ್ರಧಾನಮಂತ್ರಿಯಾಗಿದ್ದ ಚಾಣಕ್ಯ ಅದೇ ಸಂದರ್ಭದಲ್ಲಿ ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಬರೆದಿದ್ದು, ಆ ಅರ್ಥಶಾಸ್ತ್ರದಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ರಾಜ್ಯ ನೀತಿಗಳ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನೀಡಿದ್ದಾರೆ. ಅಂದರೆ ರಾಜ್ಯರು ಯಾವ ರೀತಿ ಆಳ್ವಿಕೆಯನ್ನು ನಡೆಸಬೇಕು ಅದರ ಬಗ್ಗೆ ಸಂಪೂರ್ಣವಾದಂಥ ವಿವರವನ್ನು ಹೊಂದಿರುವ ಗ್ರಂಥ ಅಂದರೆ ಅದು ಚಾಣಕ್ಯನ ಅರ್ಥಶಾಸ್ತ್ರ. ಚಾಣಕ್ಯ ಚಂದ್ರಗುಪ್ತ ಮೌರ್ಯನಿಗೆ ಬಹಳಷ್ಟು ಸಹಾಯ ಮಾಡಿದ್ರು. ಚಂದ್ರಗುಪ್ತ ಮೌರ್ಯನನ್ನ ತಕ್ಷಶಿಲೆಗೆ ಸೇರಿಸಿ ಅಲ್ಲಿ ಅವನನ್ನ ಒಬ್ಬ ರಾಜನೀತಿಜ್ಞನನ್ನಾಗಿಸಿ, ಒಬ್ಬ ಯೋಧನನ್ನಾಗಿಸಿ ರೂಪಿಸಿ ಧನಾನಂದನ ವಿರುದ್ಧ ಸೇನೆಯನ್ನು ಕಟ್ಟಿ ಧನಾನಂದನನ್ನು ಸೋಲಿಸಿ ಬೃಹತ್ ಪ್ರಮಾಣದ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಮಾಡಲು ಚಾಣಕ್ಯನ ಸಹಾಯ ಅಮೂಲ್ಯವಾದದ್ದು. ಮಹಾರಾಜನಾದ ಚಂದ್ರಗುಪ್ತ ನಿಧಾನವಾಗಿ ಸಂಪೂರ್ಣ ಭಾರತವನ್ನು ವಶಪಡಿಸಿಕೊಂಡು ಬರ್ತಾ ಇದ್ದ. ಗಂಗಾ ಮತ್ತು ಸಿಂಧೂ ನದಿ ಪ್ರಾಂತ್ಯವನ್ನು ಚಂದ್ರಗುಪ್ತ ಮೌರ್ಯ ವಶಪಡಿಸಿಕೊಂಡ. ಪೂರ್ವದಲ್ಲಿ ಬಂಗಾಳ ಮತ್ತು ಅಫ್ಘಾನಿಸ್ತಾನದಿಂದ ಹಿಡಿದು ಪಶ್ಚಿಮದ ಸಿಂಧೂ ನದಿಯವರೆಗೆ, ಉತ್ತರದ ಹಿಮಾಲಯದಿಂದ ಹಿಡಿದು ದಕ್ಷಿಣದ ಗೋದಾವರಿಯವರೆಗೆ ಮೌರ್ಯ ಸಾಮ್ರಾಜ್ಯ ಹಬ್ಬಿತ್ತು. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ ಆಗಿತ್ತು. ಈಗ ಆ ಪಾಟಲಿಪುತ್ರ ಬಿಹಾರದ ಪಾಟ್ನಾವಾಗಿದೆ, ಅಂದ್ರೆ ಬಿಹಾರದ ರಾಜಧಾನಿ ಕೂಡ ಆಗಿದೆ. ಗ್ರೀಕ್ನ ಇತಿಹಾಸಕಾರರು ಚಂದ್ರಗುಪ್ತ ಮೌರ್ಯನನ್ನ ಸ್ಯಾಂಟೋ ಕ್ಲಾಸ್ ಎಂದು ಬಣ್ಣಿಸುತ್ತಾರೆ. ಆದರೆ ಭಾರತದ ಬಹುತೇಕ ಗ್ರಂಥಗಳು ಚಂದ್ರಗುಪ್ತ ಮೌರ್ಯನನ್ನ ಕ್ಷತ್ರಿಯ ಎಂದು ಬಣ್ಣಿಸುತ್ತವೆ. ಆದರೆ ಬ್ರಾಹ್ಮಣ ಗ್ರಂಥಗಳು ಮಾತ್ರ ಚಂದ್ರಗುಪ್ತ ಮೌರ್ಯನನ್ನ ಒಬ್ಬ ಶೂದ್ರ ಎಂದು ಬಣ್ಣಿಸುತ್ತವೆ. ಚಂದ್ರಗುಪ್ತ ಮೌರ್ಯ ತನ್ನ ಅಂತಿಮ ಕ್ಷಣದಲ್ಲಿ ಭದ್ರಬಾಹು ಎಂಬ ಸನ್ಯಾಸಿಯ ಪ್ರಭಾವಕ್ಕೆ ಒಳಪಟ್ಟು ಜೈನ ಧರ್ಮವನ್ನು ಸ್ವೀಕರಿಸಿದ್ದ. ಆ ಕಾರಣದಿಂದಾಗಿ ಬ್ರಾಹ್ಮಣರು ಚಂದ್ರಗುಪ್ತ ಮೌರ್ಯ ಒಬ್ಬ ಶೂದ್ರ, ಹಾಗಾಗಿ ಆತ ಕೊನೆಗೆ ಜೈನ ಧರ್ಮವನ್ನು ಸ್ವೀಕರಿಸಿದ ಎಂದು ಬರೆಯುತ್ತಾರೆ. ಧನಾನಂದನಿಂದ ಸಂಪೂರ್ಣ ಮಗಧ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ ಚಂದ್ರಗುಪ್ತ ದಕ್ಷಿಣ ಏಷ್ಯಾದ ಏಕೀಕರಣಕ್ಕೆ ನಿಂತಿದ್ದ. ಏಕೀಕೃತ ಮೌರ್ಯ ಸಾಮ್ರಾಜ್ಯದ ನಿರ್ಮಾಣ ಮಾಡಿದ್ದರಿಂದ ಹೆಚ್ಚಿನ ತೆರಿಗೆ ಸಂಗ್ರಹವಾಯಿತು. ಹೆಚ್ಚಿನ ತೆರಿಗೆಯ ಸಂಗ್ರಹದ ಕಾರಣ ರಾಜ್ಯ ಸಮೃದ್ಧಿಯಾಗಿ ಬೆಳೆಯಿತು. ಕೃಷಿ ಚಂದ್ರಗುಪ್ತ ಮೌರ್ಯನ ಕಾಲದ ಬಹುಮುಖ್ಯ ರಾಜ್ಯಾದಾಯದ ಭಾಗವಾಗಿತ್ತು. ಜಮೀನು
ಜಮೀನಿದ್ದವನೇ ಊರಿಗೆಲ್ಲ ಒಡೆಯ ಅಂತ ಹೇಳ್ತಾರಲ್ಲ. ಮೌರ್ಯ ಸಾಮ್ರಾಜ್ಯದ ಆಡಳಿತದಲ್ಲಿ ಜಮೀನ್ದಾರರಿಗೆ ಬಹಳಷ್ಟು ಮಹತ್ವವನ್ನು ನೀಡಲಾಗಿತ್ತು. ಹೆಚ್ಚೆಚ್ಚು ಜಮೀನನ್ನು ಹೊಂದಿದ್ದವರು ಹೆಚ್ಚೆಚ್ಚು ತೆರಿಗೆಗಳನ್ನು ಕಟ್ತಾ ಇದ್ರು. ಆದ ಕಾರಣ ಜಮೀನು ಆದಾಯದ ಪ್ರಮುಖ ಭಾಗವಾಗಿ ಹೊರಹೊಮ್ಮಿತ್ತು. ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ಕೆಲವರು ಮಾತೃಪ್ರಧಾನ ಅವಿಭಕ್ತ ಕುಟುಂಬದ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು ಅಂತ ಹೇಳಿದ್ರೆ, ಇನ್ನು ಕೆಲವರು ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು ಅಂತ ಹೇಳ್ತಾರೆ. ಗಂಗಾ ನದಿ ಬಯಲು ಪ್ರದೇಶವನ್ನು ವಶಪಡಿಸಿಕೊಂಡ ಚಂದ್ರಗುಪ್ತನ ಕಣ್ಣು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳ ಕಡೆಗೆ ಬಿತ್ತು. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿಯೇ ಸೆಲ್ಯೂಕಸ್ನ ಆಡಳಿತ ಅಸ್ತಿತ್ವದಲ್ಲಿತ್ತು. ಸೆಲ್ಯೂಕಸ್ ಅಲೆಕ್ಸಾಂಡರ್ನ ಸೇನಾಪತಿಯಾಗಿದ್ದು, ಅಲೆಕ್ಸಾಂಡರ್ ಭಾರತದಿಂದ ಹೋಗುವಾಗ ಸೆಲ್ಯೂಕಸ್ಗೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಸಂಪೂರ್ಣವಾಗಿ ಒಪ್ಪಿಸಿ ಹೋಗಿದ್ದ. ಸೆಲ್ಯೂಕಸ್ ಯಾವುದೇ ಅರಸರು ತನ್ನ ಭೂಪ್ರದೇಶದ ಮೇಲೆ, ಅದರಲ್ಲೂ ತನ್ನ ಹತ್ತಿರದಲ್ಲಿರುವ ಭೂಪ್ರದೇಶದ ಮೇಲೆ ಹಿಡಿತವನ್ನು ಸಾಧಿಸುವುದು ಸಂಪೂರ್ಣವಾಗಿ ಇಷ್ಟವಿರಲಿಲ್ಲ. ಆದ ಕಾರಣ ಚಂದ್ರಗುಪ್ತ ಮೌರ್ಯನನ್ನ ಆತ ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದ. ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ನ ಭೂಪ್ರದೇಶದ ಮೇಲೆ ದಾಳಿ ಮಾಡಿದ ಮತ್ತು ಇಬ್ಬರ ನಡುವೆ ಘನಘೋರ ಯುದ್ಧ ನಡೆಯಿತು. ಚಂದ್ರಗುಪ್ತ ಮೌರ್ಯನ ಕೈ ಮೇಲಾಗಿ ಸೆಲ್ಯೂಕಸ್ ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋಲಲ್ಪಟ್ಟ ಮತ್ತು ಚಂದ್ರಗುಪ್ತನೊಂದಿಗೆ ಸಂಧಿ ಮಾಡಿಕೊಂಡು ತನ್ನ ಮಗಳನ್ನ ಚಂದ್ರಗುಪ್ತ ಮೌರ್ಯನಿಗೆ ವಿವಾಹ ಮಾಡಿಕೊಟ್ಟ. ಅಲ್ಲದೆ ಚಂದ್ರಗುಪ್ತ ಮೌರ್ಯನಿಗೆ 500 ಆನೆಗಳನ್ನು ಉಡುಗೊರೆಯಾಗಿ ಕೊಟ್ಟ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಸಂಪೂರ್ಣ ಭಾಗವನ್ನ ಚಂದ್ರಗುಪ್ತ ಮೌರ್ಯನಿಗೆ ಒಪ್ಪಿಸಿದ ಸೆಲ್ಯೂಕಸ್ ಗ್ರೀಕ್ ಸಾಮ್ರಾಜ್ಯಕ್ಕೆ ಮರಳಿ ಹೋದ. ಗೆಳೆಯರೆ, ಈಗ ಹೇಳಿ, ಚಂದ್ರಗುಪ್ತ ಮೌರ್ಯ ಅಲೆಕ್ಸಾಂಡರ್ನನ್ನು ಸೋಲಿಸಿದಂತಾಯಿತೋ ಅಥವಾ ಸೋಲಿಸದಂತಾಯಿತೋ ಎಂಬುದು. ಅಲೆಕ್ಸಾಂಡರ್ನ ಸೇನಾಪತಿಯನ್ನು ಸೋಲಿಸಿದರೇನು, ಅಲೆಕ್ಸಾಂಡರ್ನನ್ನು ಸೋಲಿಸಿದರೇನು? ಆಗಿನ ಸಂದರ್ಭದಲ್ಲಿ ಒಬ್ಬ ರಾಜನ ಅಧೀನದಲ್ಲಿರುವ ರಾಜನನ್ನು ಸೋಲಿಸಿದರೆ ಆ ಬೃಹತ್ ಮಹಾ ಸಾಮ್ರಾಜ್ಯದ ಮಹಾರಾಜನನ್ನೇ ಸೋಲಿಸಿದಂತಾಗುತ್ತಿತ್ತು. ಆದ ಕಾರಣ ಚಂದ್ರಗುಪ್ತ ಮೌರ್ಯನೊಂದಿಗೆ ಯುದ್ಧದಲ್ಲಿ ಸೋತ ಸೆಲ್ಯೂಕಸ್ ಮುಂದೆ ಭಾರತಕ್ಕೆ ಬರಲೇ ಇಲ್ಲ. ಅಲೆಕ್ಸಾಂಡರ್ ಕೂಡ ಭಾರತವನ್ನು ತಲುಪಲು ಪ್ರಯತ್ನಿಸಲೂ ಇಲ್ಲ. ಗೆಳೆಯರೆ, ಇದಾಗಿತ್ತು ಚಂದ್ರಗುಪ್ತ ಮೌರ್ಯನ ಐತಿಹಾಸಿಕ ವಿಚಾರಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷತೆ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ @surya.com.